ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಎಮಿಲಿ ಡಿಕನ್ಸನ್ ಅವರು ಬರೆದಿರ್ತಕ್ಕಂತಹ ಬಿಕಾಸ್ ಐ ಕುಡ್ ನಾಟ್ ಸ್ಟಾಪ್ ಫಾರ್ ಡೆತ್ ಅಂತಕ್ಕಂತಹ ಒಂದು ಪೋಯಮ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಭೂಮಿಯ ಮೇಲೆ ವಾಸಿಸ್ತಕ್ಕಂತಹ ಪ್ರತಿಯೊಂದು ಪ್ರಾಣಿಯು ಮನುಷ್ಯನನ್ನು ಸಹ ಒಳಗೊಂಡಂತೆ ಒಂದಲ್ಲ ಒಂದು ದಿನ ಸಾವಿಗೆ ಶರಣಾಗಲೇಬೇಕು. ಈ ಭೂಮಿಯ ಮೇಲೆ ಹುಟ್ಟಿದೆ ಅಂದ ಮೇಲೆ ಅದಕ್ಕೆ ಸಾವು ಇದ್ದೇ ಇರುತ್ತೆ. ಹೀಗೆ ಒಂದು ಸಾವಿನ ಥೀಮನ್ನು ತೆಗೆದುಕೊಂಡು ನಮ್ಮ ಪೋಯೆಟ್ ಅವರು ಬಿಕಾಸ್ ಐ ಕುಡ್ ನಾಟ್ ಸ್ಟಾಪ್ ಫಾರ್ ಡೆತ್ ಅಂತಕ್ಕಂತಹ ಪೋಯಂನಲ್ಲಿ ಅವರಿಗೆ ಯಾವ ರೀತಿ ಸಾವು ಬಂದಿತು ಮತ್ತು ಸಾವನ್ನು ಅವರು ಯಾವ ರೀತಿ ಆಹ್ವಾನಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಈ ಪೋಯಂನಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಇವರು ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿನೇ ಆ ಒಂದು ಸಾವು ಅಂತಕ್ಕಂಥದ್ದು ಇವರನ್ನ ಹುಡುಕಿಕೊಂಡು ಬರುತ್ತೆ. ಆ ಒಂದು ಸಾವು ಹತ್ತಿರ ಬಂದಾಗ ಇವರೇನು ಬ್ಯುಸಿ ಇರ್ತಾರೋ ಆ ಒಂದು ಸಾವಿನ ಜೊತೆ ತೆರಳಲಿಕ್ಕೆ ತಕ್ಷಣವೇ ಸಿದ್ಧರಿರೋದಿಲ್ಲ. ಹಾಗಾಗಿ ಆ ಸಾವು ತಾಳ್ಮೆಯಿಂದಾನೇ ಕೆಲ ಕಾಲ ನಮ್ಮ ಒಂದು ಪೋಯೆಟ್ಗಾಗಿ ಅಲ್ಲಿ ಕಾಯ್ತಾ ಇರುತ್ತೆ. ಆ ಡೆತ್ ಅಂತಕ್ಕಂಥದ್ದನ್ನ ನಮ್ಮ ಪೋಯೆಟ್ ಇಲ್ಲಿ ಪರ್ಸೋನಿಫಿಕೇಶನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಸಾವನ್ನ ಒಬ್ಬ ವ್ಯಕ್ತಿಗೆ ಇಲ್ಲಿ ಕಂಪೇರ್ ಮಾಡ್ತಾ ಈ ಒಂದು ಪೋಯಂನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಆ ಸಾವು ಅಂತಕ್ಕಂಥವನು ಕೆಲ ಕಾಲ ವೇಟ್ ಮಾಡ್ತಾನೆ, ತುಂಬಾ ತಾಳ್ಮೆಯಿಂದಾನೆ, ಮತ್ತು ನೋಡ್ಲಿಕ್ಕೆ ತುಂಬಾ ನಾಗರಿಕನ ರೀತಿ ಅಥವಾ ಸಿವಿಲಿಯನ್ ಆಗಿ, ಅಂದ್ರೆ ತುಂಬಾ ಕೈಂಡ್ ಆಗಿ ನಮ್ಮ ಪೋಯೆಟ್ಗೆ ಯಾವುದೇ ಒಂದು ಕ್ರೂರತೆಯಿಂದ ಅವನು ಆರಂಭದಲ್ಲಿ ನಡ್ಕೊಳ್ಳೋದಿಲ್ಲ. ಅವರು ತಮ್ಮ ಒಂದು ಪ್ರಯಾಣವನ್ನ ಒಂದು ಚಾರಿಯಟ್ ಅಥವಾ ರಥ ಅಂತ ಕರಿಬಹುದು ನಾವು. ಆ ರಥದಲ್ಲಿ ಆ ಡೆತ್ ನಮ್ಮ ಪೋಯೆಟ್ ನನ್ನ ಕರೆದುಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಕರೆದುಕೊಂಡು ಹೋಗ್ತಕ್ಕಂತಹ ಸಂದರ್ಭದಲ್ಲಿನೇ ನಮ್ಮ ಪೋಯೆಟ್ಗೆ ಅವರ ಬಾಲ್ಯದ ದಿನಗಳಿರ್ಬೋದು ಮತ್ತು ಅವರ ಯೌವನದ ಕೆಲವೊಂದಿಷ್ಟು ಕ್ಷಣಗಳಿರ್ಬೋದು, ಅವುಗಳ ಒಂದು ಮೆಲುಕು ಕೂಡ ಅಥವಾ ನೆನಪು ಕೂಡ ಅವರಿಗೆ ಆಗುತ್ತೆ. ಬಟ್ ಪೋಯಂನ ಅರ್ಧ ಭಾಗದ ನಂತರದಲ್ಲಿ ಕೆಲವೊಂದಿಷ್ಟು ಕ್ರೂರವಾಗಿರ್ತಕ್ಕಂತಹ ಅವರಿಗೆ ಫೀಲಿಂಗ್ಸ್ ಕೂಡ ಆಗುತ್ತೆ. ಅಂದ್ರೆ ಆ ಒಂದು ಡೆತ್ ಅಂತಕ್ಕಂಥದ್ದು ಮೊದಲಿಗೆ ತುಂಬಾ ಸೌಮ್ಯವಾಗಿ ಕಂಡ್ರೂ ಕೂಡ ಕೊನೆಯ ಭಾಗದಲ್ಲಿ ಸ್ವಲ್ಪ ಕ್ರೌರ್ಯವನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಹೀಗೆ ಕರೆದುಕೊಂಡು ನಮ್ಮ ಪೋಯೆಟ್ ಅನ್ನ ಕರೆದುಕೊಂಡು ಹೋದಂತಹ ಡೆತ್ ಇಮ್ಮಾರ್ಟಾಲಿಟಿ ಕಡೆಗೆ ಅಥವಾ ಅಮರತ್ವದ ಕಡೆಗೆ ಪ್ರತಿ ವ್ಯಕ್ತಿಯನ್ನು ಕೂಡ ಕರೆದುಕೊಂಡು ಹೋಗುತ್ತದೆ ಅಂತಕ್ಕಂತಹ ಥೀಮನ್ನು ಕೂಡ ಈ ಒಂದು ಪೋಯಂ ಒಳಗೊಂಡಿದೆ. 1863ನೇ ಇಸವಿಯಲ್ಲಿ ಈ ಒಂದು ಪೋಯಮ್ ಅನ್ನ ಪಬ್ಲಿಷ್ ಮಾಡಲಾಗಿರುತ್ತೆ. ನೋಡಿ, ನಮ್ಮ ಪೋಯೆಟ್ ಈ ಒಂದು ಪೋಯಮ್ ಅನ್ನ ಬರೀಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಅವರ ಒಂದು ಜೀವನದ ಅವಧಿಯಲ್ಲಿ ಅವರಿಗೆ ಆಪ್ತರಾಗಿರ್ತಕ್ಕಂತಹ ಅನೇಕ ವ್ಯಕ್ತಿಗಳ ಸಾವನ್ನ ಅವರು ಕಂಡಿರ್ತಾರೆ. ಅದರಿಂದಾಗಿ ಅವರಿಗೆ ತುಂಬಾನೇ ದುಃಖ ಆಗಿರುತ್ತೆ. ಹಾಗಾಗಿನೇ ಆ ಒಂದು ಸಾವು ಅಂತಕ್ಕಂತಹ ಥೀಮನ್ನ ಇಲ್ಲಿ ತೆಗೆದುಕೊಂಡು ಅವರು ಪೋಯಮ್ ಅನ್ನ ಬರಿತಾ ಇದ್ದಾರೆ. ಈ ಒಂದು ಪೋಯಮ್ ನಲ್ಲಿ ಟೋಟಲ್ 6 ಸ್ಟಾಂಜಾಸ್ ಇದಾವೆ. ಅಂದ್ರೆ 6 ಸ್ಟಾಂಜಾಸ್ ಗಳನ್ನು ನಾವು ಇಲ್ಲಿ ಕಾಣಬಹುದು. ಮತ್ತು ಇದೊಂದು ಲಿರಿಕ್ ಪೋಯಮ್ ಆಗಿದೆ. ಮೇನ್ ಥೀಮ್ ಮೊದಲಿಗೆ ಹೇಳಿದಂತೆ ಡೆತ್ ಅಂಡ್ ಇಮ್ಮಾರ್ಟಾಲಿಟಿ ಅಥವಾ ಸಾವು ಮತ್ತು ಅಮರತ್ವ ಅಂತಕ್ಕಂತಹ ಅಂಶಗಳೇನಿದಾವೋ ಅವುಗಳು ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಥೀಮ್ಗಳಾಗಿದ್ದಾವೆ. ಬನ್ನಿ ಈ ಪೋಯಮ್ ಅನ್ನ ನಾವು ಒಂದೊಂದೇ ಸ್ಟಾಂಜಾವನ್ನ ತೆಗೆದುಕೊಂಡು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಪೋಯಂನ ಮೊದಲನೇ ಸ್ಟಾಂಜಾವನ್ನ ನೋಡಿ. ಬಿಕಾಸ್ ಐ ಕುಡ್ ನಾಟ್ ಸ್ಟಾಪ್ ಫಾರ್ ಡೆತ್ ಹಿ ಕೈಂಡ್ಲಿ ಸ್ಟಾಪ್ಡ್ ಫಾರ್ ಮೀ. ದ ಕ್ಯಾರೇಜ್ ಹೆಲ್ಡ್ ಬಟ್ ಜಸ್ಟ್ ಅವರ್ ಸೆಲ್ವ್ಸ್ ಆ್ಯಂಡ್ ಇಮ್ಮೋರ್ಟಾಲಿಟಿ. ಎಸ್, ಇಲ್ಲಿ ನೋಡಿ, ಬಿಕಾಸ್ ಐ ಕುಡ್ ನಾಟ್ ಸ್ಟಾಪ್ ಫಾರ್ ಡೆತ್ ಹಿ ಕೈಂಡ್ಲಿ ಸ್ಟಾಪ್ಡ್ ಫಾರ್ ಮೀ. ಅಂದರೆ ಆ ಸಾವು ಅಂತಕ್ಕಂಥದ್ದು ನಮ್ಮ ಪೋಯೆಟ್ನ ಬಳಿಗೆ ಬಂದಾಗ ನಮ್ಮ ಪೋಯೆಟ್ ತುಂಬಾನೇ ಬ್ಯುಸಿ ಇರ್ತಾರೆ. ಅದಕ್ಕೇನೆ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಐ ಕುಡ್ ನಾಟ್ ಸ್ಟಾಪ್ ಫಾರ್ ಡೆತ್. ಆ ಸಾವು ನನ್ನ ಬಳಿಗೆ ಬಂದಾಗ ನಾನೇನು ಕೆಲಸವನ್ನ ಮಾಡ್ತಾ ಇದ್ನೋ ಅದನ್ನು ನಾನು ನಿಲ್ಲಿಸಲಿಲ್ಲ. ಹಾಗಾಗಿನೇ ಹಿ ಕೈಂಡ್ಲಿ ಸ್ಟಾಪ್ಡ್ ಫಾರ್ ಮೀ. ಎಸ್, ಆ ಒಂದು ಸಾವು ಅಂತಕ್ಕಂಥವನು ನನಗೋಸ್ಕರ ತಾಳ್ಮೆಯಿಂದಾನೆ ಕಾದ. ಸ್ಟಾಪ್ಡ್ ಅಂದ್ರೆ ತಾಳ್ಮೆಯಿಂದ ಕಾಯೋದು ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ನನಗೋಸ್ಕರ ಅಂದ್ರೆ ನಾನು ಅವನ ಜೊತೆ ಹೋರಾಡಲಿಕ್ಕೆ ಸಿದ್ಧ ಆಗೋವರೆಗೂ ಕೂಡ ಆ ಸಾವು ನನ್ನ ಬಳಿ ತಾಳ್ಮೆಯಿಂದ ಕಾಯ್ತಾ ಇದ್ದ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ದ ಕ್ಯಾರೇಜ್ ಹೆಲ್ಡ್ ಬಟ್ ಜಸ್ಟ್ ಅವರ್ ಸೆಲ್ವ್ಸ್ ಆ್ಯಂಡ್ ಇಮ್ಮೋರ್ಟಾಲಿಟಿ. ಎಸ್, ನೋಡಿ, ಆ ಸಾವು ಏನು ಮಾಡ್ತಾ ಇದ್ದಾನೆ, ನಮ್ಮ ಪೋಯೆಟ್ ಅನ್ನ ಒಂದು ಕ್ಯಾರೇಜ್ ಅಲ್ಲಿ, ಇಲ್ಲಿ ನಾವು ರಥ ಅಂತ ಅರ್ಥ ಮಾಡ್ಕೋಬಹುದು, ಆ ಒಂದು ರಥದಲ್ಲಿ ಅಥವಾ ಚಾರಿಯಟ್ನಲ್ಲಿ ಪೋಯೆಟ್ ಅನ್ನ ಕರೆದುಕೊಂಡು ಹೋಗ್ತಾ ಇದ್ದೇನೆ. ಹೆಲ್ಡ್ ಅಂದ್ರೆ ನಾವಿಬ್ರು ಅದರೊಳಗಡೆ ಇದ್ವಿ ಅಂತೇಳಿ, ಅಂದ್ರೆ ಸಾವು ಮತ್ತು ನಮ್ಮ ಪೋಯೆಟ್. ಬಟ್ ಜಸ್ಟ್ ಅವರ್ ಸೆಲ್ವ್ಸ್ ಅಂದ್ರೆ ಇವರಿಬ್ರೇನೆ. ಅದರ ಜೊತೆಗೆ ಆ್ಯಂಡ್ ಇಮ್ಮೋರ್ಟಾಲಿಟಿ ಅಥವಾ ಅಮರತ್ವ ಅಂತ ಹೇಳಿ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಪೋಯೆಟ್, ಡೆತ್ ಮತ್ತು ಇಮ್ಮೋರ್ಟಾಲಿಟಿ ಈ ಮೂವರು ಕೂಡ ಆ ಒಂದು ಚಾರಿಯಟ್ ನಲ್ಲಿ ಪ್ರಯಾಣವನ್ನ ಆರಂಭಿಸ್ತಾ ಇದ್ದಾರೆ. ಇದಿಷ್ಟನ್ನ ನಾವು ಫಸ್ಟ್ ಸ್ಟಾಂಜಾದಲ್ಲಿ ನೋಡಬಹುದು. ಸೆಕೆಂಡ್ ಸ್ಟಾಂಜಾವನ್ನ ನೋಡಿ. ವಿ ಸ್ಲೋಲಿ ಡ್ರೋವ್
He knew no haste, and I had put away my labor and my leisure too for his civility. ಎಸ್ ಇಲ್ಲಿ ನೋಡಿ, ವಿ ಸ್ಲೋಲಿ ಡ್ರೋ ಅಂದರೆ ಪೋಯೆಟ್ ಮತ್ತು ಆ ಸಾವು ಇಬ್ಬರು ಕೂಡ ನಿಧಾನಕ್ಕೆ ಆ ಒಂದು ಚಾರಿಯಟ್ನಲ್ಲಿ ತಮ್ಮ ಒಂದು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆ ಇಮ್ಮೋರ್ಟಾಲಿಟಿ ಕೂಡ ಇದೆ. ಹಿ ನ್ಯೂ ನೋ ಹೇಸ್ಟ್ ಅಂದ್ರೆ ಆ ಸಾವು ಅಂತಕ್ಕಂಥವನು ಯಾವುದೇ ಒಂದು ಅವಸರವನ್ನ ಇಲ್ಲಿ ಮಾಡ್ತಾ ಇಲ್ಲ. ಹೇಸ್ಟ್ ಅಂದ್ರೆ ಅವಸರ ಅಂತೇಳಿ. ನೆಕ್ಸ್ಟ್ ಲೈನ್ ನೋಡಿ, ಆ್ಯಂಡ್ ಐ ಹ್ಯಾಡ್ ಪುಟ್ ಅವೇ ಮೈ ಲೇಬರ್ ಆ್ಯಂಡ್ ಮೈ ಲೆಜರ್ ಟು. ಎಸ್ ಆ ಒಂದು ತಾಳ್ಮೆಯಿಂದ ಕಾಯ್ತಕ್ಕಂತಹ ಆ ಸಾವನ್ನ ನೋಡ್ಬಿಟ್ಟು ಮತ್ತು ಯಾವುದೇ ಒಂದು ಅವಸರವನ್ನ ಏನು ಮಾಡ್ತಾ ಇಲ್ವೋ ಅದನ್ನು ಮನಗಂಡಂತಹ ನಮ್ಮ ಪೋಯೆಟ್ ಏನ್ ಮಾಡ್ತಾ ಇದ್ದಾರೆ, ಐ ಹ್ಯಾಡ್ ಪುಟ್ ಅವೇ ಮೈ ಲೇಬರ್ ಅಂದ್ರೆ ಏನು ಕೆಲಸವನ್ನ ಮಾಡ್ತಾ ಇದ್ರೋ ಅದನ್ನ ಬಿಡ್ತಾ ಇದ್ದಾರೆ. ಆ್ಯಂಡ್ ಮೈ ಲೆಜರ್ ಟು, ಎಸ್ ಆ ಒಂದು ಕೆಲಸವನ್ನ ಮಾಡಿದ ನಂತರದಲ್ಲಿ ದಣಿವಾಗುತ್ತೆ ಮತ್ತು ಕೆಲ ಕಾಲ ವಿಶ್ರಾಂತಿಯನ್ನ ಪಡೆದುಕೊಳ್ಬೇಕು ಅಂತಕ್ಕಂತಹ ಮನಸ್ಥಿತಿ ಎಲ್ರಿಗೂ ಇರುತ್ತಲ್ವಾ, ಅಂತಹ ಮನಸ್ಥಿತಿಯನ್ನ ನಮ್ಮ ಪೋಯಿಟ್ ಇಲ್ಲಿ ಹೊಂದ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಆ ತಾಳ್ಮೆಯಿಂದ ಆ ಸಾವು ಕಾಯ್ತಾ ಇರೋದನ್ನ ನೋಡ್ಬಿಟ್ಟು ಎಲ್ಲ ಕೆಲಸವನ್ನು ಬಿಡ್ತಾರೆ ಮತ್ತು ವಿಶ್ರಾಂತಿಯನ್ನು ಕೂಡ ಬಿಟ್ಟು ಆ ಸಾವಿನ ಜೊತೆ ಹೊರಡ್ಲಿಕ್ಕೆ ಪೋಯೆಟ್ ಸಿದ್ಧರಾಗ್ತಾ ಇದ್ದಾರೆ. ಫಾರ್ ಹಿಸ್ ಸಿವಿಲಿಟಿ ಅಂದ್ರೆ ಆ ಒಂದು ಸಾವಿನ ಒಂದು ಕೈಂಡ್ನೆಸ್ ಏನಿತ್ತೋ, ತಾಳ್ಮೆ ಏನಿತ್ತೋ ಅದನ್ನ ನೋಡ್ಬಿಟ್ಟು ಇವರು ತಮ್ಮೆಲ್ಲ ಕೆಲಸವನ್ನ ಬದಿಗಿಟ್ಟು ತಮ್ಮ ಪ್ರಯಾಣವನ್ನ ಆರಂಭಿಸಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಥರ್ಡ್ ಸ್ಟಾಂಜಾ, ವಿ ಪಾಸ್ಡ್ ದ ಸ್ಕೂಲ್ ವೇರ್ ಚಿಲ್ಡ್ರನ್ ಸ್ಟ್ರೋವ್ ಅಟ್ ರಿಸೆಸ್ ಇನ್ ದ ರಿಂಗ್, ವಿ ಪಾಸ್ಡ್ ದ ಫೀಲ್ಡ್ಸ್ ಆಫ್ ಗೇಜಿಂಗ್ ಗ್ರೇನ್, ವಿ ಪಾಸ್ಡ್ ದ ಸೆಟ್ಟಿಂಗ್ ಸನ್. ಎಸ್ ಈ ಒಂದು ಸ್ಟಾಂಜದಲ್ಲಿ ಪೋಯೆಟ್ ಅವರು ತಮ್ಮ ಒಂದು ಪ್ರಯಾಣವನ್ನ ಮುಂದುವರಿಸತಕ್ಕಂತಹ ಸಂದರ್ಭದಲ್ಲಿ ಏನೆಲ್ಲವನ್ನ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಫಸ್ಟ್ ಲೈನ್ ನೋಡಿ, ವಿ ಪಾಸ್ಡ್ ದ ಸ್ಕೂಲ್ ಅಂದ್ರೆ ಇವರು ಪ್ರಯಾಣವನ್ನ ಮುಂದುವರಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಂದು ಶಾಲೆಯನ್ನ ನೋಡ್ತಾ ಇದ್ದಾರೆ. ವೇರ್ ಚಿಲ್ಡ್ರನ್ ಸ್ಟ್ರೋ ಅಟ್ ರಿಸೆಸ್ ಇನ್ ದ ರಿಂಗ್. ಎಸ್ ಅದೊಂದು ಬಿಡುವಿನ ಒಂದು ಸಮಯ ಆಗಿತ್ತು, ಅಂದ್ರೆ ಮಕ್ಕಳಿಗೆಲ್ಲ ವಿಶ್ರಾಂತಿಯ ಒಂದು ಸಮಯ ಅದಾಗಿರುತ್ತೆ. ಹಾಗಾಗಿ ಆ ಮಕ್ಕಳೆಲ್ಲ ಕೂಡ ಸರ್ಕಲ್ ಅಲ್ಲಿ ಕುಳಿತುಕೊಂಡು ಆಟವನ್ನ ಆಡ್ತಾ ಇದ್ದಾರೆ. ಇನ್ ದ ರಿಂಗ್ ಅಂದ್ರೆ ಮಕ್ಕಳೆಲ್ಲ ಸರ್ಕಲ್ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂತೇಳಿ ಅರ್ಥ ಮಾಡ್ಕೋಬೇಕು. ಮತ್ತು ರಿಸೆಸ್ ಅಂದ್ರೆ ಅವರ ಒಂದು ರೆಸ್ಟ್ ಟೈಮ್ ಅದಾಗಿರುತ್ತೆ, ವಿಶ್ರಾಂತಿಯ ಸಮಯ ಅದಾಗಿರುತ್ತೆ ಅಂತೇಳಿ. ಇನ್ನು ಥರ್ಡ್ ಲೈನ್ ನೋಡಿ, ವಿ ಪಾಸ್ಡ್ ದ ಫೀಲ್ಡ್ಸ್ ಆಫ್ ಗೇಜಿಂಗ್ ಗ್ರೇನ್. ಹಾಗೆ ಆ ಒಂದು ಶಾಲೆಯನ್ನ ಬಿಟ್ಟು ಮುಂದೆ ಹೋದಂತಹ ಸಂದರ್ಭದಲ್ಲಿ ಇವರಿಗೆ ಕಾಣಿಸ್ತಕ್ಕಂತಹ ದೃಶ್ಯ ಯಾವ್ದಾಗಿತ್ತಪ್ಪ ಅಂದ್ರೆ ಗ್ರೇಜಿಂಗ್ ಗ್ರೇನ್ ಅಂದ್ರೆ ಫೀಲ್ಡ್ಸ್ ಅಂದ್ರೆ ಹೊಲ ಗದ್ದೆಗಳಲ್ಲಿ ಬೆಳೆದಿರ್ತಕ್ಕಂತಹ ದವಸ ಧಾನ್ಯಗಳು ಅಥವಾ ಏನು ಬೆಳೆ ಬೆಳೆದಿರುತ್ತೋ ಅದೆಲ್ಲವನ್ನ ಇವರು ನೋಡ್ತಾ ಇದ್ದಾರೆ. ವಿ ಪಾಸ್ಡ್ ದ ಸೆಟ್ಟಿಂಗ್ ಸನ್. ಎಸ್ ಇವರು ಹಾಗೆ ಮುಂದೆ ಹೋಗ್ತಾ ಇದ್ದಾರೆ. ಸೆಟ್ಟಿಂಗ್ ಸನ್ ಅಂದ್ರೆ ಸೂರ್ಯಾಸ್ತವಾಗ್ತಕ್ಕಂತಹ ಸಮಯ ಅದಾಗಿತ್ತು, ಸೂರ್ಯ ಮುಳುಗ್ತಾ ಇದ್ದ, ಅದನ್ನು ನೋಡ್ತಾ ಇವರು ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇನೆ, ನಮ್ಮ ಪೋಯೆಟ್ ಸಾವನ್ನ ಅಪ್ತಕ್ಕಂತಹ ಒಂದು ಸಮಯ ಯಾವ್ದಾಗುತ್ತಪ್ಪ ಅಂದ್ರೆ ಸಾಯಂಕಾಲದ ಅವಧಿ ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದಾಗಿದೆ. ಈ ಪೋಯಂನ 4ನೇ ಸ್ಟಾಂಜವನ್ನ ನೋಡಿ, ಆರ್ ರಾದರ್ ಹಿ ಪಾಸ್ಡ್ ಅಸ್, the dews drew quivering and chill, for only gossamer my gown, my tippet, only tulle. ನಾವು ಮೊದಲಿನ 3 ಸ್ಟಾಂಜಾಗಳಲ್ಲಿ ಆ ಸಾವು ಅಥವಾ ಡೆತ್ ಅಂತಕ್ಕಂಥದ್ದು ಯಾವ ರೀತಿ ಕೈಂಡ್ ಆಗಿ ನಮ್ಮ ಪೋಯೆಟ್ಗೆ ಕಾಣಿಸ್ತು ಅಂತಕ್ಕಂಥದ್ದನ್ನ ನೋಡಿದ್ವಿ. ಆದರೆ 4th ಸ್ಟಾಂಜಾದಲ್ಲಿ ಇಲ್ಲಿ ಟೋನ್ ಚೇಂಜ್ ಆಗ್ತಾ ಇದೆ. ಮೊದಲಿಗೆ ತುಂಬಾ ಸೌಮ್ಯವಾಗಿ ಕಂಡಂತಹ ಆ ಸಾವು ಇಲ್ಲಿ ಸ್ವಲ್ಪ ಕ್ರೂರತೆಯನ್ನ ನಮ್ಮ ಪೋಯೆಟ್ಗೆ ತೋರಿಸ್ತಾ ಇದೆ. ಬನ್ನಿ ಈ ಒಂದು ಸಾಲುಗಳನ್ನ ನೋಡೋಣ. ಆರ್ ರಾದರ್ ಹಿ ಪಾಸ್ಡ್ ಅಸ್ ಅಂದ್ರೆ ನಾವು ಏನು ಥರ್ಡ್ ಸ್ಟಾಂಜಾದ ಕೊನೆಯ ಲೈನ್ ಅನ್ನ ಏನು ನೋಡಿದ್ವೋ, ವಿ ಪಾಸ್ಡ್ ದ ಸೆಟ್ಟಿಂಗ್ ಸನ್ ಅಂದ್ರೆ ನಾವು ಮುಳುಗ್ತಕ್ಕಂತಹ ಸೂರ್ಯನನ್ನ ಬಿಟ್ಟು ಮುಂದೆ ಹೋದ್ವಿ ಅಂತೇಳಿ ಏನು ಪೋಯೆಟ್ ಹೇಳ್ತಾ ಇದ್ರು ಅದಕ್ಕೆ ವಿರುದ್ಧವಾದಂತಹ ಲೈನ್ ಅನ್ನ ಇಲ್ಲಿ ಫಸ್ಟ್ ಲೈನ್ ಅಲ್ಲಿ ಹೇಳ್ತಾ ಇದ್ದಾರೆ. ಆರ್ ರಾದರ್ ಹಿ ಪಾಸ್ಡ್ ಅಸ್. ಎಸ್ ಆ ಒಂದು ಸೂರ್ಯನೇ ನಮ್ಮನ್ನ ಬಿಟ್ಟು ಇಲ್ಲಿ ಪಾಸ್ ಆಗ್ತಾ ಇದ್ದಾನೆ, ಮುಂದಕ್ಕೆ ಹೋಗ್ತಾ ಇದ್ದಾನೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೈನ್ ನೋಡಿ, ದ ಡ್ಯೂಸ್ ಡ್ರೂ ಕ್ವಿವರಿಂಗ್ ಅಂಡ್ ಚಿಲ್. ಎಸ್ ಇಲ್ಲಿ ನಿಜವಾಗ್ಲೂ ಈ ಒಂದು ಪೋಯಂನ ಟೋನ್ ಚೇಂಜ್ ಆಗ್ತಾ ಇದೆ. ಯಾಕೆಂದ್ರೆ ಡ್ಯೂಸ್ ಅಥವಾ ಮಂಜು ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಅಂದ್ರೆ ಅಲ್ಲಿ ತುಂಬಾ ಕೋಲ್ಡ್ ಆಗಿರ್ತಕ್ಕಂತಹ ಮಂಜು ಬೀಳ್ತಾ ಇದೆ ಇವರ ಒಂದು ಪ್ರಯಾಣದ ಸಮಯದಲ್ಲಿ. ಡ್ರೂ ಕ್ವಿವರಿಂಗ್ ಆ ಮಂಜು ಏನನ್ನ ತರ್ತಾ ಇದೆ, ನಡುಕವನ್ನ ತರ್ತಾ ಇದೆ. ಯಾಕೆಂದ್ರೆ ಚಿಲ್ ಅಂದ್ರೆ ಅಲ್ಲಿ ತುಂಬಾ ಕೋಲ್ಡ್ ಆಗಿರ್ತಕ್ಕಂತಹ ಒಂದು ವಾತಾವರಣ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಅಲ್ಲಿ ಈ ನಮ್ಮ ಪೋಯೆಟ್ ನಡುಗ್ತಾ ಇದ್ದಾರೆ. ಫಾರ್ ಓನ್ಲಿ ಗಾಸಮರ್ ಮೈ ಗೌನ್ ಮೈ ಟಿಪ್ಪೆಟ್ ಓನ್ಲಿ ಟ್ಯೂಲ್ ಅಂದ್ರೆ ಇವರು ಧರಿಸಿರ್ತಕ್ಕಂತಹ ಬಟ್ಟೆ ಆ ಒಂದು ಚಳಿಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರತಕ್ಕಂತಹ ಬಟ್ಟೆ ಅದಾಗಿರುತ್ತೆ. ಅಂದ್ರೆ
ಇವರು ಧರಿಸಿದ್ದಂತಹ ಬಟ್ಟೆ ತುಂಬ ತೆಳುವಾಗಿರ್ತಕ್ಕಂಥದ್ದಾಗಿತ್ತು, ತುಂಬ ಕಂಫರ್ಟಬಲ್ ಆಗಿರ್ತಕ್ಕಂತಹ ಬಟ್ಟೆ ಅದಾಗಿರಲಿಲ್ಲ. ಹಾಗಾಗಿನೇ ಅಲ್ಲಿ ಬಿದ್ದಂತಹ ಆ ಒಂದು ಚಿಲ್ ಅಥವಾ ಕೋಲ್ಡ್ ಏನಿತ್ತೋ ಅದರಿಂದ ಇವರಿಗೆ ರಕ್ಷಣೆ ಇರಲಿಲ್ಲ. ಹಾಗಾಗಿನೇ ಆ ಒಂದು ಚಳಿಯಿಂದಾಗಿ ನಮ್ಮ ಪೋಯೆಟ್ ಆ ಒಂದು ಚಾರಿಯೇಟ್ನಲ್ಲಿ ನಡುಗ್ತಾ ಇದ್ದಾರೆ, ಅನ್ಕಂಫರ್ಟಬಲ್ ಆಗಿ ಅವ್ರಿಗೆ ಫೀಲ್ ಆಗ್ತಾ ಇದೆ. ಇಲ್ಲಿಯವರೆಗೆ ನಮ್ಮ ಪೋಯೆಟ್ ಆ ಒಂದು ಡೆತ್ ಜೊತೆ ತುಂಬ ಖುಷಿಯಿಂದಾನೇ ಪ್ರಯಾಣವನ್ನ ಮಾಡ್ತಾ ಇದ್ರು. ಆದರೆ ಈಗ ಆ ಒಂದು ಕೋಲ್ಡ್ನಿಂದಾಗಿ ಅವರಿಗೆ ಆ ಇದ್ದಂತಹ ಒಂದು ಕಂಫರ್ಟಬಲ್ ಸ್ಥಿತಿ ಚೇಂಜ್ ಆಗ್ತಾ ಇದೆ. ಹಾಗಾಗಿನೇ ಇಲ್ಲಿ ಟೋನ್ ಚೇಂಜ್ ಆಗ್ತಾ ಇದೆ ಅಂತೇಳಿ ನಾವು ಹೇಳಬಹುದಾಗಿದೆ. ನೆಕ್ಸ್ಟ್ ಸ್ಟಾಂಜಾ. We paused before a house that seemed a swelling of the ground. The roof was scarcely visible, the cornice in the ground. ನಮ್ಮ ಪೋಯೆಟ್ ಮತ್ತು ಸಾವು ಆ ಒಂದು ಇಮ್ಮಾರ್ಟ್ಯಾಲಿಟಿ ಜೊತೆ ಏನು ಪ್ರಯಾಣವನ್ನು ಮಾಡ್ತಾ ಇದ್ರು ಅವರು ಪಾಸನ್ನು ಇಲ್ಲಿ ಕೊಡ್ತಾ ಇರೋದನ್ನು ನಾವು ನೋಡ್ಬೋದು. ಅಂದರೆ ಅವರ ಒಂದು ಪ್ರಯಾಣಕ್ಕೆ ಇಲ್ಲಿ ಸ್ವಲ್ಪ ವಿರಾಮ ಸಿಗ್ತಾ ಇದೆ. ವಿ ಪಾಸ್ಡ್ ಬಿಫೋರ್ ಎ ಹೌಸ್ ದಟ್ ಸೀಮ್ಡ್ ಎ ಸ್ವೆಲ್ಲಿಂಗ್ ಆಫ್ ದ ಗ್ರೌಂಡ್. ಅಂದರೆ ಒಂದು ಗ್ರೌಂಡ್ ಅಥವಾ ಅರ್ತ್ ಮೇಲೆ ಒಂದು ಉಬ್ಬಿದಂತಹ ಸ್ವೆಲ್ಲಿಂಗ್, ಉಬ್ಕೊಂಡಿರೋದು ಅಂತೇಳಿ, ಉಬ್ಬಿರ್ತಕ್ಕಂತಹ ಒಂದು ಜಾಗದಲ್ಲಿ ಒಂದು ಮನೆ ಇದೆ. ಆ ಮನೆಯ ಮುಂದೆ ನಾವು ವಿಶ್ರಾಂತಿಗಾಗಿ ನಿಲ್ಲಿಸ್ತಾ ಇದ್ದೇವೆ ನಮ್ಮ ಒಂದು ವಾಹನವನ್ನು ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಹೌಸ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಗ್ರೇವ್ ಅಥವಾ ಸಮಾಧಿ ಅಂತೇಳಿ. ಸೊ ನಮ್ಮ ಪೋಯೆಟ್ ಸತ್ತ ನಂತರದಲ್ಲಿ ಅವರನ್ನ ತಂದು ಏನು ಹೂತು ಹಾಕಿರ್ತಾರೋ ಆ ಒಂದು ಸಮಾಧಿಯ ಬಳಿ ಬಂದು ಆ ಒಂದು ಡೆತ್ ಆ ಒಂದು ಚಾರಿಯೇಟ್ ಅನ್ನ ನಿಲ್ಲಿಸ್ತಾ ಇದೆ. ವಿಶ್ರಾಂತಿಯನ್ನ ಅಲ್ಲಿ ಅವರು ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ಸತ್ತ ನಂತರದಲ್ಲಿ ದೇಹವನ್ನು ತೆಗೆದುಕೊಂಡು ಏನು ಸಮಾಧಿಯಲ್ಲಿ ಮಣ್ಣು ಮಾಡಲಾಗಿರುತ್ತೋ ಅದು ಕೇವಲ ತಾತ್ಕಾಲಿಕವಾದದ್ದು, ಅದು ಪರ್ಮನೆಂಟ್ ಆಗಿರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ದ ರೂಫ್ ವಾಸ್ ಸ್ಕೇರ್ಸ್ಲಿ ವಿಸಿಬಲ್. ಅಂದರೆ ಆ ಸತ್ತ ನಂತರದಲ್ಲಿ ಏನು ಸಮಾಧಿಯ ಮೇಲೆ ಒಂದು ಗೋರಿಯನ್ನು ಕಟ್ಟಿರ್ತಾರೋ ಅದು ಕಣ್ಣಿಗೆ ಕಾಣಿಸ್ತಾ ಇದೆ. ದ ಕಾರ್ನೈಸ್ ಇನ್ ದ ಗ್ರೌಂಡ್. ಎಸ್, ಆ ರೀತಿ ಆ ಸಮಾಧಿ ಕಣ್ಣಿಗೆ ಕಾಣಿಸ್ತಾ ಇದ್ರು ಕೂಡ ಕೆಳಗಡೆ ಆ ಕಾರ್ನೈಸ್ ಅಂತಕ್ಕಂಥದ್ದು ಆ ಒಂದು ಮಣ್ಣಿನಲ್ಲಿ ಹೂತು ಹೋಗಿರುತ್ತೆ ಅಂತಕ್ಕಂಥದ್ದನ್ನ ಪೋಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಸಿಂಪಲ್ ಆಗಿ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ, ನಮ್ಮ ಪೋಯೆಟ್ ತಮ್ಮ ಒಂದು ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾರೋ ಏನು ಸಾವಿನ ಜೊತೆ, ಆ ಸಂದರ್ಭದಲ್ಲಿ ಅವರು ತಮ್ಮ ಸಮಾಧಿಯ ಬಳಿ ಕೆಲ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ಕಾಣ್ತಕ್ಕಂತಹ ಹೌಸ್ ಅಥವಾ ಸಮಾಧಿ ಏನಿದೆನೋ ಅದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಅಲ್ಲಿ ಕೇವಲ ಅವರು ಪಾಸ್ ಕೊಡ್ತಾ ಇದ್ದಾರೆ, ಅಂದರೆ ತಮ್ಮ ಒಂದು ಪ್ರಯಾಣವನ್ನು ಅಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ. ಅಂದರೆ ಸಮಾಧಿ ಅಂತಕ್ಕಂಥದ್ದು ಏನಿರುತ್ತೋ ಅದು ಪ್ರತಿ ವ್ಯಕ್ತಿಯ ಕೊನೆ ಅದಾಗಿರೋದಿಲ್ಲ. ಅದು ಕೇವಲ ಒಂದು ರೆಸ್ಟ್ ತಗೊಳ್ಳಕ್ಕೆ ಅಥವಾ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಿಕ್ಕೆ ಇರತಕ್ಕಂತಹ ಜಾಗವೇ ಹೊರತು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸತ್ತ ನಂತರದಲ್ಲಿ ಕೇವಲ ಸಮಾಧಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಮರತ್ವವನ್ನು ಹೊಂದುತ್ತಾನೆ, ಇಮ್ಮಾರ್ಟ್ಯಾಲಿಟಿಯನ್ನು ಪಡೆಯುತ್ತಾನೆ ಅಂತಕ್ಕಂಥದ್ದನ್ನು ಪೋಯೆಟ್ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಅದನ್ನು ನಾವು ಡೈರೆಕ್ಟ್ ಆಗಿನೇ ನೆಕ್ಸ್ಟ್ ಸ್ಟಾಂಜದಲ್ಲಿ ನೋಡಬಹುದಾಗಿದೆ. ಇನ್ನು ಈ ಒಂದು ಪೋಯಂನ ಕೊನೆಯ ಸ್ಟಾಂಜವನ್ನ ಅಥವಾ 6th ಸ್ಟಾಂಜವನ್ನ ನೋಡೋಣ. Since then it is centuries and yet feels shorter than the day. I first surmised the horses' heads were toward eternity. ಎಸ್, ಇಲ್ಲಿ ನೋಡಿ, ಈ ಒಂದು ಸ್ಟಾಂಜಾದಲ್ಲಿ ನಮ್ಮ ಪೋಯೆಟ್ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಅವರು ಆಲ್ರೆಡಿ ಸತ್ಬಿಟ್ಟು ಎಷ್ಟೋ ವರ್ಷಗಳು ಕಳೆದು ಹೋಗಿವೆ, ಆದರೆ ಅದೇ ದಿನಾನೇ ತಾನು ಸಾವನ್ನು ಅಪ್ಪಿದ್ದೇನೆ ಅಂತಕ್ಕಂತಹ ಒಂದು ಫೀಲಿಂಗ್ ಅವರಲ್ಲಿ ಇದೆ. ಸಿನ್ಸ್ ದ್ಯಾನ್ ಇಟ್ ಈಸ್ ಸೆಂಚುರೀಸ್. ಅನೇಕ ಶತಮಾನಗಳೇ ಆಲ್ರೆಡಿ ಅವರು ಸತ್ಬಿಟ್ಟು ಕಳೆದು ಹೋಗ್ಬಿಟ್ಟಿವೆ. ಆ್ಯಂಡ್ ಎಟ್ ಫೀಲ್ಸ್ ಶಾರ್ಟರ್ ದ್ಯಾನ್ ದ ಡೇ. ಅಂದರೆ ಕೇವಲ ಒಂದು ದಿನಕ್ಕಿಂತ ಕಡಿಮೆ ಅವಧಿ ಆಗಿದೆ ತಾನು ಸತ್ತು ಅಂತೇಳಿ ಅವರು ಅನ್ಕೊಳ್ತಾ ಇದ್ದಾರೆ. ಅಂದರೆ ಸತ್ತ ನಂತರದಲ್ಲಿ ವ್ಯಕ್ತಿಗೆ ಸಮಯವು ಕೂಡ ಅರ್ಥ ಆಗುವುದಿಲ್ಲ. ಐ ಫಸ್ಟ್ ಸರ್ಮೈಸ್ಡ್ ದ ಹಾರ್ಸಸ್ ಹೆಡ್ಸ್ ವರ್ ಟುವರ್ಡ್ ಇಟರ್ನಿಟಿ. ಎಸ್, ಅವರ ಒಂದು ಪ್ರಯಾಣ ಏನಿತ್ತು ಅಲ್ಲಿ ಫಾಸ್ ಆಗಿತ್ತು ಅವರ ಒಂದು ಗೋರಿಯ ಬಳಿ, ಆದರೆ ಅದು ಶಾಶ್ವತವಾಗಿರ್ತಕ್ಕಂತಹ ಸ್ಟಾಪ್ ಆಗಿರೋದಿಲ್ಲ. ಯಾಕೆಂದರೆ ಕೆಲ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಂಡ ನಂತರದಲ್ಲಿ ಅವರ ರಥ ಏನಿತ್ತೋ ಅದು ಮುಂದೆ ಸಾಗ್ತಾ ಇದೆ. ಯಾಕೆ ಅಂದರೆ ಅವರು ಹೋಗ್ತಾ ಇರತಕ್ಕಂಥದ್ದು ಇಟರ್ನಿಟಿ ಕಡೆ ಅಥವಾ ಇಮ್ಮಾರ್ಟ್ಯಾಲಿಟಿ, ಅಮರತ್ವದ ಕಡೆ ಅವರ ಪ್ರಯಾಣ ಸಾಗ್ತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿಯು ಸತ್ತ ನಂತರದಲ್ಲಿ ಅವನ ದೇಹ ನಾಶ ಆಗ್ಬಹುದು, ಆದರೆ ಅವರ ಆತ್ಮ ಅಂತಕ್ಕಂಥದ್ದು ಪರ್ಮನೆಂಟ್ ಆಗಿ ಈ ಜಗತ್ತಲ್ಲಿ ಇರುತ್ತೆ ಅಂತಕ್ಕಂತಹ ಒಂದು ಥೀಮನ್ನು ಕೂಡ ಈ ಒಂದು ಸ್ಟಾಂಜಾದ ಮೂಲಕ ನಮ್ಮ ಪೋಯೆಟ್ ಹೇಳ್ತಾ ಇದ್ದಾರೆ.
ಈ ಒಂದು ಸ್ಟಾಂಜಾದ ಥರ್ಡ್ ಲೈನ್ ನೋಡಿ, ಐ ಫಸ್ಟ್ ಸರ್ಮೈಸ್ಡ್ ಅಂದ್ರೆ ಊಹೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ದ ಹಾರ್ಸಸ್ ಹೆಡ್ಸ್ ವರ್ಡ್ ಟುವರ್ಡ್ ಇಟರ್ನಿಟಿ, ಆ ಒಂದು ಕುದುರೆಗಳು ಆ ರಥವನ್ನ ತೆಗೆದುಕೊಂಡು ಏನು ಮುಂದೆ ಸಾಗ್ತಾ ಇದ್ವೋ ಅವುಗಳು ಅಮರತ್ವದ ಕಡೆಗೆ ಸಾಗ್ತಾ ಇದ್ದೇವೇನೋ ಅಂತಕ್ಕಂತಹ ಊಹೆಯನ್ನ ನಮ್ಮ ಪೋಯೆಟ್ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕೇವಲ ತಾತ್ಕಾಲಿಕವಾಗಿರ್ತಕ್ಕಂತಹ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿಕ್ಕೆ ಅವರು ಗ್ರೇವ್ ಮುಂದೆ ನಿಂತಿದ್ದಾರೆ. ಅಂದ್ರೆ ಅವರು ಇನ್ನೂ ಕೂಡ ಪ್ರಯಾಣವನ್ನ ಮುಂದುವರಿಸಲೇಬೇಕಾಗಿರುತ್ತೆ. ಹಾಗಾದ್ರೆ ಆ ಒಂದು ಪ್ರಯಾಣ ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥದ್ದು ಅವರಿಗೆ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗಾಗಿನೇ ಅವರು ಇಲ್ಲಿ ಸರ್ಮೈಸ್ಡ್ ಅಥವಾ ಒಂದು ಗೆಸ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದೆ ಈ ಒಂದು ಹಾರ್ಸಸ್ಗಳು, ರಥವನ್ನ ಎಲ್ಲಿಗೆ ಎಳೆದುಕೊಂಡು ಹೋಗ್ತಾ ಇದ್ದೇವೆ ಅಂದ್ರೆ ಹೆಡ್ಸ್ ವರ್ಡ್ ಟುವರ್ಡ್ ಇಟರ್ನಿಟಿ. ಹೆಡ್ಸ್ ಅಂದ್ರೆ ಮುಂದೆ ಸಾಗೋದು ಅಂತೇಳಿ. ಎಲ್ಲಿಗೆ ಮುಂದೆ ಸಾಗ್ತಾ ಇದ್ದಾವೆ? ಟುವರ್ಡ್ ಇಟರ್ನಿಟಿ, ಅಮರತ್ವದ ಕಡೆಗೆ. ಎಸ್ ಡಿಯರ್ ಲರ್ನರ್ಸ್, ಎಮಿಲಿ ಡಿಕನ್ಸನ್ ಅವರ ತುಂಬ ಅದ್ಭುತವಾಗಿರ್ತಕ್ಕಂತಹ ಒಂದು ಪೋಯಮ್ ಅನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಇದೇ ರೀತಿಯ ಇಂಗ್ಲಿಷ್ ಲಿಟ್ರೇಚರ್ನ ಯಾವುದಾದ್ರೂ ಪೋಯಮ್ಗಳು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಅವು ಯಾವುವು ಅಂತಕ್ಕಂಥದ್ದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅಂತಹ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿ ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಲಿಟ್ರೇಚರ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.